ನಾವು ಸಾವನ್ನಪ್ಪುವ ಸಮಯ ಹತ್ತಿರವಾಗ್ತಿದ್ದಂಗೆ ಯಮನು ನಮಗೆ ಕೆಲವೊಂದು ಸೂಚನೆಗಳನ್ನ ಕೊಡುತ್ತಾನಂತೆ. ಏಕೆಂದರೆ ಅವನು ಕೊಡುವ ಸೂಚನೆಗಳನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಆಸೆಗಳನ್ನ, ನಮ್ಮ ಜವಾಬ್ದಾರಿಗಳನ್ನ ಆದಷ್ಟು ಬೇಗನೆ ಮುಗಿಸಿಕೊಳ್ಳಲಿ ಎಂದು. ಆದ್ದರಿಂದ ನಾವು ಆ ಸೂಚನೆಗಳನ್ನ ತಿಳಿದುಕೊಳ್ಳುವುದು ತುಂಬಾ ಮುಖ್ಯ. ಹಾಗಾದ್ರೆ ಯಮನು ಕೊಡುವ ಸೂಚನೆಗಳಾದ್ರೂ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮಾನವನು ಹುಟ್ಟಿದ ಮೇಲೆ ಅವನು ಸಾವನ್ನಪ್ಪೋದು ನಿಶ್ಚಯವಾಗಿರುತ್ತೆ. ಒಂದಲ್ಲ ಒಂದು ದಿನ ಅವನು ಸಾಯಲೇಬೇಕು. ಹಾಗಾಗಿ ಮನುಷ್ಯನು ಸಾವನ್ನಪ್ಪುವ ಮುಂಚೆ ಅವನಿಗೆ ಕೊಡುವ ಸೂಚನೆಗಳೇನೆಂದ್ರೆ, ಇದರ ಬಗ್ಗೆ ಗರುಡ ಪುರಾಣದಲ್ಲಿ ವಿವರವಾಗಿಯೇ ತಿಳಿಸಲಾಗಿದೆ. ಯಾವ ವ್ಯಕ್ತಿ ಇನ್ನು 15 ದಿನಗಳಲ್ಲಿ ಸಾವನ್ನಪ್ಪುತ್ತಾನೋ ಅಂತಹ ವ್ಯಕ್ತಿಗೆ ಪಿತೃ ದೇವತೆಗಳು ಕನಸಿನಲ್ಲಿ ಬಂದು ಪದೇ ಪದೇ ಕಾಣಿಸಿಕೊಳ್ಳುತ್ತಾ ನನ್ನ ಹತ್ತಿರಕ್ಕೆ ಬಾ, ಬಂದು ಬಿಡು ಅಂತ ಕರಿತಾ ಇರ್ತಾರಂತೆ. ಅಷ್ಟೇ ಅಲ್ಲದೆ ಆ ವ್ಯಕ್ತಿಗೆ ಸರಿಯಾಗಿ ನಿದ್ರೆಯೂ ಕೂಡ ಬರೋದಿಲ್ವಂತೆ. ರಾತ್ರಿ ಹೊತ್ತು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಿದ್ರೆ ಅನ್ನೋದು ಆ ವ್ಯಕ್ತಿಯಿಂದ ದೂರವಾಗಿ ಬಿಡುತ್ತಂತೆ. ಹಾಗೆ ಆ ವ್ಯಕ್ತಿಯ ಎದುರಿಗೆ ಎಷ್ಟೇ ಪ್ರಿಯವಾದಂತ ಆಹಾರಗಳು ಇದ್ರೂ ಸಹ ಅವುಗಳನ್ನ ತಿನ್ಬೇಕು ಅಂತ ಮನಸ್ಸೇ ಆಗೋದಿಲ್ಲ. ತೀವ್ರವಾದಂತ ಹಸಿವು ಕೂಡ ಆಗೋದೇ ಇಲ್ವಂತೆ. ತನ್ನವರನ್ನ, ತನ್ನ ಸಂಬಂಧಿಕರನ್ನೆಲ್ಲ ತನ್ನ ಹತ್ತಿರವೇ ಇರಿಸಿಕೊಳ್ಳಬೇಕು ಅಂತ ಆಸೆಯಾಗುತ್ತೆ. ಹಾಗೆ ಅವರನ್ನೆಲ್ಲ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ ಅನ್ಕೊಳ್ತಾರೆ. ಪದೇ ಪದೇ ಕಪ್ಪು ಅಥವಾ ನೀಲಿ ಬಣ್ಣದ ಭಯಾನಕ ಆಕಾರಗಳು ಕಾಣಿಸ್ತಾ ಇರುತ್ತೆ. ಅಂದ್ರೆ ಯಾರು ಇನ್ನು ಸ್ವಲ್ಪ ದಿನದಲ್ಲಿ ಸಾವನ್ನಪ್ಪುತ್ತಾರೋ ಅಂಥವರ ಮುಂದೆ ಯಾರೋ ಓಡಾಡ್ತಿರೋ ಹಾಗೆ ಭಾಸವಾಗುತ್ತಂತೆ. ನಿದ್ರೆಯಲ್ಲಿ ಅರ್ಥವಾಗದ ಏನೇನೋ ಮಾತುಗಳನ್ನ ಆಡುತ್ತಾರಂತೆ. ತನ್ನ ಸುತ್ತಲೂ ಏನೋ ಅನಾಹುತ ಸಂಭವಿಸಬಹುದು ಎಂಬ ಆತಂಕದಲ್ಲೇ, ಭಯದಲ್ಲೇ ಇರ್ತಾರಂತೆ. ಮಂಚದ ಮೇಲೆ ಮಲಗಲು ಇಷ್ಟವಾಗದೆ ನೆಲದ ಮೇಲೆ ಮಲಗಲು ಇಷ್ಟವಾಗುತ್ತಂತೆ. ಸಾವನ್ನಪ್ಪೋದು ಹತ್ತಿರವಾಗುತ್ತಿದ್ದಂತೆ ಮೃತ್ಯು ದೇವತೆ ಕೊಡುವ ಸೂಚನೆಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಮರಣದ ಸಮಯ ಹತ್ತಿರವಾಗ್ತಿದ್ದಂಗೆ ಆ ವ್ಯಕ್ತಿಗೆ ಕನ್ನಡಿಯಲ್ಲಿ ಅಥವಾ ನೀರಿನಲ್ಲಿ ತನ್ನ ಪ್ರತಿಬಿಂಬವೂ ಸಹ ಸರಿಯಾಗಿ ಕಾಣಿಸೋದಿಲ್ವಂತೆ. ಕಣ್ಣಿನ ಹೊಳಪು ಕಡಿಮೆಯಾಗುವುದು, ಕಣ್ಣುಗಳು ಒಳಗಡೆ ಹೋಗಿರುವಂತೆ, ಕಣ್ಣುಗಳ ಬಿಳಿ ಭಾಗವು ಹಳದಿ ಅಥವಾ ಕಪ್ಪಾಗುತ್ತದಂತೆ. ಇದು ಪ್ರಾಣ ಪಕ್ಷಿಯು ಕ್ಷೀಣಿಸುತ್ತಿರುವ ಸೂಚನೆಯಾಗಿರುತ್ತದಂತೆ. ಮತ್ತೆ ನಾಲಿಗೆ ಉಬ್ಬುವುದು, ಮೂಗಿನ ತುದಿ ತಣ್ಣಗಾಗುವುದು, ಮೂಗಿನ ಮೂಲಕ ಉಸಿರಾಡುವ ಶಕ್ತಿಯೂ ಕೂಡ ಕಡಿಮೆಯಾಗುತ್ತಂತೆ. ಮತ್ತೆ ಎದುರು ವ್ಯಕ್ತಿಯ ಕಣ್ಣನ್ನು ನೋಡಿದಾಗ ಆ ವ್ಯಕ್ತಿಯ ಕಣ್ಣಿನಲ್ಲಿ ತನ್ನ ಪ್ರತಿಬಿಂಬವೂ ಕೂಡ ಕಾಣಿಸೋದಿಲ್ವಂತೆ. ಹಾಗೆ ಇನ್ನೇನು ಸ್ವಲ್ಪ ದಿನದಲ್ಲಿ ಸಾವನ್ನಪ್ಪುವ ವ್ಯಕ್ತಿಗೆ ಆಗಾಗ ತನ್ನ ನೆರಳು ಕೂಡ ತುಂಬಾ ವಿಚಿತ್ರವಾಗಿ ಕಾಣಿಸುತ್ತಂತೆ. ಕೆಲವೊಂದು ಬಾರಿ ತನ್ನ ನೆರಳು ಮಾಯವಾಗಿ ಬಿಡುತ್ತಂತೆ. ಗರುಡ ಪುರಾಣದಲ್ಲಿ ಇದನ್ನು ಬಹಳ ಮಹತ್ವದ ಮರಣ ಸೂಚನೆ ಅಂತ ಹೇಳಲಾಗಿದೆ. ಮತ್ತೆ ಯಾವ ವ್ಯಕ್ತಿ ಶೀಘ್ರದಲ್ಲೇ ಸಾವನ್ನಪ್ಪುತ್ತಾನೋ ಅಂಥ ವ್ಯಕ್ತಿಯು ಒಬ್ಬನೇ ಇದ್ದಾಗ ಕಪ್ಪು ಬಣ್ಣದ ಸೀರೆಯನ್ನ ಹುಟ್ಟಿರುವ ಸ್ತ್ರೀಯೊಬ್ಬಳು ಜೋರಾಗಿ ನಗುತ್ತಾ ಹೋಗುತ್ತಿರುವ ಹಾಗೆ ಅನುಭವ ಆಗುತ್ತಂತೆ. ಅರ್ಧ ರಾತ್ರಿ ಹೊತ್ತು ಆಕಾಶವನ್ನ ನೋಡಿದಾಗ ಯಾರೋ ಆಕಾಶದಲ್ಲಿ ಹಾರಾಡುತ್ತಿರುವ ರೀತಿ ಕಾಣಿಸುತ್ತಂತೆ. ಮತ್ತೆ ಸಾಕು ಪ್ರಾಣಿಗಳು ವಿಶೇಷವಾಗಿ ಎಲ್ಲಿಗೆ ಹೋದ್ರೂ ಅವರ ಹಿಂದೆಯೇ ಓಡಾಡುತ್ತಾ ಪ್ರೀತಿಯನ್ನ ತೋರುತ್ತಾ ಆ ವ್ಯಕ್ತಿಯನ್ನ ನೋಡುತ್ತಾ ಕಣ್ಣೀರು ಹಾಕ್ತವಂತೆ. ಬೇರೆ ವ್ಯಕ್ತಿಗಳು ಯಾವ ಬಣ್ಣದ ಬಟ್ಟೆಯನ್ನ ಹಾಕೊಂಡಿದ್ರೂ ಕೂಡ ಅದೆಲ್ಲವೂ ಕಪ್ಪು ಬಣ್ಣದ ರೀತಿಯಲ್ಲೇ ಕಾಣಿಸುತ್ತೆ. ಯಾವ ವ್ಯಕ್ತಿ ಇನ್ನು ಕೆಲವೇ ದಿನಗಳಲ್ಲಿ ಸಾವನ್ನಪ್ಪುತ್ತಾನೋ ಅಂಥ ವ್ಯಕ್ತಿಯ ಮೇಲೆ ಕಾಗೆಗಳು ಹಾರೋದು ಅಥವಾ ಆ ವ್ಯಕ್ತಿಯ ಮೇಲೆ ಕೂರೋದು, ಈ ರೀತಿ ಏನಾದ್ರೂ ಪ್ರಯತ್ನ ಮಾಡ್ತವಂತೆ. ತನ್ನ ಸುತ್ತಲೂ ಏನೋ ನಡೆಯುತ್ತಿರುವ ಹಾಗೆ ಯಾರೋ ತನ್ನನ್ನ ಕರೀತಿದಾರೇನೋ ಅಂತ ಅನ್ಸುತ್ತಂತೆ. ಶೀಘ್ರದಲ್ಲೇ ಈ ಮನೆಯಲ್ಲಿ ಯಾರಾದರೂ ಸಾವನ್ನಪ್ಪುತ್ತಾರೆ ಎಂಬ ಸೂಚನೆಯನ್ನ ಕೊಡುವುದಕ್ಕೆ ಕಾಗೆಗಳ ಗುಂಪೆ ಅವರ ಮನೆಯ ಮೇಲೆ ಕೂಗಾಡುತ್ತಾ ಹಾರಾಡೋಕೆ ಶುರು ಮಾಡ್ತವಂತೆ. ಮತ್ತೆ ಯಾರೋ ತನ್ನನ್ನ ಬೆಂಕಿಯ ಒಳಗಡೆ ಹಾಕ್ತಿರೋ ಹಾಗೆ, ನೀರಿನ ಒಳಗಡೆ ತಳ್ಳುತ್ತಿರುವ ಹಾಗೆ ಪದೇ ಪದೇ ಕನಸು ಬೀಳ್ತಿರುತ್ತೆ. ತಾನು ತನ್ನ ಜೀವಿತಾವಧಿಯಲ್ಲಿ ಮಾಡಿರುವ ಪಾಪ ಪುಣ್ಯಗಳು, ಘಟನೆಗಳೆಲ್ಲ ಇದ್ದಕ್ಕಿದ್ದಂತೆ ನೆನಪಿಗೆ ಬರ್ತಾ ಇರ್ತವೆ. ತಾನು ಮಾಡಿದ ಪಾಪಗಳಿಗೆ ನರಕದಲ್ಲಿ ಯಾವ ಶಿಕ್ಷೆಯನ್ನ ಕೊಡ್ತಾರೋ ಅಂತ ಭಯ ಶುರುವಾಗುತ್ತಂತೆ. ತಾನು ಸಾವನ್ನಪ್ಪುವ ದಿನ ಹತ್ತಿರವಾಗ್ತಿದ್ದಂಗೆ ತನಗೆ ಇಷ್ಟವಾದ ಪ್ರದೇಶಗಳಿಗೆ, ಸ್ಥಳಗಳಿಗೆ ಹೋಗ್ಬೇಕು ಅಂತ ಅನ್ಸುತ್ತಂತೆ. ಇನ್ನೇನು ಆ ವ್ಯಕ್ತಿ 2-3 ದಿನದಲ್ಲಿ ಸಾಯುತ್ತಾನೆ ಎನ್ನುವಾಗ ರಾತ್ರಿ ಹೊತ್ತು ನಾಯಿಗಳೆಲ್ಲ ಸೇರಿ ಆ ಬೀದಿಯಲ್ಲಿ ಜೋರಾಗಿ ಅಳೋಕೆ ಶುರು ಮಾಡ್ತವಂತೆ. ಇದು ಕೂಡ ಸಾವನ್ನಪ್ಪುವ ಒಂದು ಮುಖ್ಯ ಸೂಚನೆಯಾಗಿರುತ್ತೆ.
ಮತ್ತೆ ಸಾವನ್ನಪ್ಪಿರುವ ನಮ್ಮ ಸಂಬಂಧಿಕರು ನಮ್ಮ ಕನಸಿನಲ್ಲಿ ಬಂದು ಬಾ ಬಾ ಎಂದು ಕರೆಯುವ ರೀತಿ ಕನಸು ಬೀಳುತ್ತಂತೆ. ಹಾಗೆ ಸಾವನ್ನಪ್ಪುವ ದಿನ ಹತ್ತಿರ ಬಂದಾಗ ಆ ವ್ಯಕ್ತಿಗೆ ಏಕಾಏಕಿ ದೇವರ ಜಪ ಮಾಡಬೇಕು ಅಂತ ಅನ್ಸುತ್ತಂತೆ. ಅದರ ಜೊತೆಗೆ ರಾಮ, ಶಿವ, ನಾರಾಯಣ ಮುಂತಾದ ಇಷ್ಟ ದೇವರುಗಳ ಹೆಸರುಗಳು ತಾನಾಗಿಯೇ ಬಾಯಿಗೆ ಬರುತ್ತವಂತೆ. ಸಾವನ್ನಪ್ಪುವ ಸಮಯ ಬಂದಾಗ ನಮ್ಮವರ ಹತ್ತಿರ ಏನಾದ್ರೂ ಮಾತಾಡ್ಬೇಕು, ಕೊನೆಯದಾಗಿ ಏನಾದ್ರೂ ಹೇಳ್ಬೇಕು ಅಂತ ಅನ್ಕೊಂಡ್ರು ಕೂಡ ಮಾತಾಡೋಕಾಗ್ದೆ ಧ್ವನಿ ಹೊರಗಡೆ ಬರೋದಿಲ್ವಂತೆ. ಇನ್ನೇನು ಪ್ರಾಣ ಹೋಗ್ತಿದೆ ಎನ್ನುವಾಗ ತನ್ನ ದೇಹದ ಸುತ್ತಲೂ ಪ್ರಕಾಶಮಾನವಾದ ಬೆಳಕು ಆವರಿಸುತ್ತೆ. ಆಗ ದಪ್ಪನೆಯ ಕಣ್ಣನ್ನ ಬಿಟ್ಟುಕೊಂಡು ಉದ್ದನೆಯ ಕೂದಲನ್ನ ಹೊಂದಿರುವ ರಾಕ್ಷಸರು ಕಾಣಿಸಿಕೊಳ್ತಾರಂತೆ. ಅವರನ್ನ ನೋಡುತ್ತಿದ್ದಂತೆ ಮನುಷ್ಯನ ಆತ್ಮಕ್ಕೆ ಭಯವಾಗೋಕೆ ಶುರುವಾಗುತ್ತಂತೆ. ಅವರಿಂದ ತಪ್ಪಿಸಿಕೊಳ್ಳೋದಕ್ಕೆ ಅನೇಕ ಬಾರಿ ಪ್ರಯತ್ನ ಮಾಡುತ್ತಂತೆ. ತಾನು ಅಲುಗಾಡೋಕು ಆಗದೇ ಇರುವ ಸ್ಥಿತಿಯಲ್ಲಿದ್ರೂ ಕೂಡ ನಾನು ನಮ್ಮವರನ್ನ ಬಿಟ್ಟು ನಿಮ್ಮೊಂದಿಗೆ ಬರುವುದಿಲ್ಲ, ನನ್ನನ್ನು ಎಳೆದುಕೊಂಡು ಹೋಗ್ಬೇಡಿ ಅಂತ ಆತ್ಮ ಯಮದೂತರನ್ನ ಬೇಡಿಕೊಳ್ತಿರುತ್ತಂತೆ. ಅದ್ಯಾವುದನ್ನು ಕೇಳದ ಯಮದೂತರು ಮನುಷ್ಯನ ದೇಹದಿಂದ ಆತ್ಮವನ್ನ ಹೊರಗೆಳೆದು ಆ ವ್ಯಕ್ತಿಯ ದೇಹವನ್ನ ಅಂತ್ಯ ಸಂಸ್ಕಾರ ಮಾಡೋದ್ರಿಂದ ಹಿಡಿದು ಆ ವ್ಯಕ್ತಿಗೆ ಪಿಂಡ ಪ್ರದಾನ ಮಾಡೋವರೆಗೂ ಸಾವನ್ನಪ್ಪಿರುವ ಆ ವ್ಯಕ್ತಿಯ ಆತ್ಮದ ಜೊತೆಗೆ ಯಮದೂತರು ನಿಂತು ಎಲ್ಲವನ್ನ ತೋರಿಸ್ತಾರಂತೆ. ವ್ಯಕ್ತಿ ಸಾವನ್ನಪ್ಪಿ 11ನೇ ದಿನಕ್ಕೆ ಮಾಡುವಂತ ಕಾರ್ಯ ಮುಗಿದ ಮೇಲೆ ಆ ಆತ್ಮಕ್ಕೆ ಸಂಬಂಧಿಕರಿಂದ ಈ ಲೋಕದಿಂದ ಋಣ ತೀರಿ ಹೋಗುತ್ತಂತೆ. ಆತ್ಮಕ್ಕೆ ಯಾವ ಸಂಬಂಧವೂ ಇರುವುದಿಲ್ಲ. ಆಗ ಯಮದೂತರು ಆ ಆತ್ಮವನ್ನ ಯಮಲೋಕಕ್ಕೆ ಎಳೆದುಕೊಂಡು ಹೋಗ್ತಾರಂತೆ. ಆದ್ರೆ ಇದೆಲ್ಲವೂ ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ. ಹಿಂದೂ ಪುರಾಣಗಳು, ಧರ್ಮಶಾಸ್ತ್ರಗಳ ನಂಬಿಕೆಗಳ ಪ್ರಕಾರ ಮನುಷ್ಯನು ಸಾವನ್ನಪ್ಪೋದು ಸಮೀಪಿಸಿದಾಗ ಯಮನು ಆ ವ್ಯಕ್ತಿಗೆ ಕೆಲವು ಸೂಚನೆಗಳನ್ನ ನೀಡುತ್ತಾನೆ ಎಂಬ ನಂಬಿಕೆ ಇದೆ. ಹಾಗಂತ ಈ ಎಲ್ಲಾ ಸೂಚನೆಗಳನ್ನ ಕೇಳಿ ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಯಾವಾಗ ಸಾವನ್ನಪ್ತೀರಾ ಅನ್ನೋದು ಭಗವಂತನ ಕೈಲಿದ್ರೆ ಇರುವಷ್ಟು ದಿನ ನಾನು ಖುಷಿಯಿಂದನೇ ಬದುಕ್ತೀನಿ ಅನ್ನೋ ಧೈರ್ಯ ನಿಮ್ ಕೈಲಿರುತ್ತೆ. ಯಾರಿಗೊತ್ತು, ಆ ನಿಮ್ಮ ಧೈರ್ಯನೇ ಇನ್ನೂ ಹೆಚ್ಚು ದಿನಗಳ ಕಾಲ ನಿಮ್ಮನ್ನ ಬದುಕಿಸಬಹುದು. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.